ರಾಜ್ಯದಲ್ಲಿ ಕರವೇ ಬಣದಿಂದ ಕನ್ನಡ ನಾಮಫಲಕದ ಹೋರಾಟ. ಕರವೇ ಪ್ರತಿಭಟನೆಯ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ. ಕರವೇ ನಾರಾಯಣಗೌಡರು ಸೇರಿದಂತೆ 15 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾರಾಯಣಗೌಡ ವಿರುದ್ಧ 2 ಕಡೆಗಳಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದಾಂಧಲೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 283 ಸಾರ್ವಜನಿಕ ದಾರಿಯಲ್ಲಿ ಅಪಾಯ ಮತ್ತು ಅಡ್ಡಿ. ಐಪಿಸಿ ಸೆಕ್ಷನ್ 188 ಹೇಳುತ್ತೆ ಸಾರ್ವಜನಿಕ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಅಂತೇಳಿ. ಐಪಿಸಿ ಸೆಕ್ಷನ್ 427 ಹಾನಿ ಉಂಟು ಮಾಡುವುದು. ಈ ಸೆಕ್ಷನ್ ಅನ್ನು ಕೂಡ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಮೇಲೆ ಹಾಕಿ ಕೇಸನ್ನು ಜಡಿದಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ಜೈಲಿಗಟ್ಟುವಂತಹ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡಿರುವಂಥದ್ದು. ಇದೇ ವಿಚಾರವನ್ನೇ ನಾರಾಯಣಗೌಡರು ಪ್ರಶ್ನೆಯನ್ನು ಮಾಡ್ತಾ ಇರುವಂತಹದ್ದು. ನಾವು ಹೋರಾಟವನ್ನು ಮಾಡ್ತಾ ಇರೋದು ಯಾವ ವಿಚಾರಕ್ಕಾಗಿ? ನಾಡು ನುಡಿ ನೆಲಜಲದ ವಿಚಾರಕ್ಕಾಗಿ. ಅದಕ್ಕೇನೆ ಸರ್ಕಾರ ಆಸ್ಪದ ಕೊಡ್ತಾ ಇಲ್ವಲ್ಲ, ನಮ್ಮ ಮನವಿಯನ್ನು ಕೇಳುವಂತಹ ವ್ಯವಧಾನವೇ ರಾಜ್ಯ ಸರ್ಕಾರಕ್ಕೆ ಇಲ್ವಲ್ಲ ಅನ್ನುವಂತಹ ಕೂಗು ಪ್ರಶ್ನೆಯನ್ನ ಈಗ ನಾರಾಯಣಗೌಡರು ಮಾಡ್ತಾ ಇರುವಂಥದ್ದು. ಯಾಕಾಗಿ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ? ಈ ರೀತಿಯ ಹೋರಾಟದಲ್ಲಿ ನಮ್ಮ ಜೊತೆಗೆ ಸರ್ಕಾರ ಕೂಡ ಕೈ ಜೋಡಿಸ್ಬೇಕು, ನಮಗೆ ಸಪೋರ್ಟನ್ನು ಮಾಡಬೇಕು, ಬೆನ್ನೆಲುಬಾಗಿರಬೇಕು. ಬಟ್ ನಾಡು ನುಡಿ ವಿಚಾರಕ್ಕೆ ನಾವು ಬದ್ಧ ಅಂತ ಹೇಳುವಂತಹ ರಾಜಕಾರಣಿಗಳು, ಸರ್ಕಾರ ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಅಂತ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಇದೇ ವಿಚಾರವನ್ನೇ ಈಗ ಕನ್ನಡಿಗರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರುವಂತಹದ್ದು. ಕಾರಣ ಸರ್ಕಾರ ಕೇವಲ ನಾಡು ನುಡಿ ನೆಲಜಲದ ವಿಚಾರಕ್ಕೆ ಕಡತಗಳಿಗೆ ಸೀಮಿತವಾಗಬಾರ್ದು, ಅದರಿಂದ ಆಚೆಗೆ ಈ ರೀತಿಯ ಹೋರಾಟದಲ್ಲಿ ಕನ್ನಡಿಗರ ಪರವಾಗಿ ನಿಲ್ಲಬೇಕಾಗುತ್ತೆ, ಕನ್ನಡ ಪರ ಸಂಘಟನೆಗಳ ಪರವಾಗಿ ನಿಲ್ಲಬೇಕಾಗುತ್ತೆ. ಧಾರ್ಮಿಕ ಸಂಘರ್ಷದಲ್ಲಿ ಭಾಗಿಯಾದಂತಹ ಹಲವು ಜನರ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸರ್ಕಾರ ನಾಡು ನುಡಿ ನೆಲಜಲದ ವಿಚಾರದಲ್ಲಿ ಕೇಸನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಿದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಧಾರ್ಮಿಕ ಸಂಘರ್ಷದಲ್ಲಿ ಭಾಗಿಯಾಗಿದ್ದಂತಹ ಹಲವರ ಕೇಸನ್ನ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವೇ ವಾಪಸ್ ತೆಗೆದುಕೊಂಡಿತ್ತು. ಅವರ ಮೇಲಿದ್ದಂತಹ ಇಚ್ಛಾಶಕ್ತಿ, ಅವರ ಮೇಲಿದ್ದಂತಹ ಸಿಂಪತಿ ಯಾಕೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರ ಮೇಲೆ ಸರ್ಕಾರಕ್ಕಿಲ್ಲ ಅಂತ ಹೇಳಿ ಮುರಳಿ? ಪ್ರೇಮ್, ಏನಂದ್ರೆ ಒಂದು ರೀತಿಯಲ್ಲಿ ಈ ರೀತಿಯ ವಿಚಾರಗಳು ಬಂದಾಗ ತಮ್ಮಗೆ ಬೇಕಾದಂಥವ್ರು, ತಮಗೆ ಅನುಕೂಲ ಮಾಡ್ಕೊಳ್ಳುವಂಥವ್ರು, ತಮ್ಮ ಸರ್ಕಾರದ ಬೆನ್ನಿಗೆ ನಿಂತ್ಕೊಳ್ಳುವಂಥವ್ರು ಯಾರು ಇರ್ತಾರೆ ಅವರ ವಿರುದ್ಧ ದಾಖಲಾಗುವಂಥ ಪ್ರಕರಣಗಳಿರುತ್ತೆ. ಪ್ರಕರಣಗಳನ್ನು ಸದ್ದಿಲ್ಲದೆ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ವಾಪಸ್ಸನ್ನು ಪಡೆದುಕೊಳ್ತಾರೆ. ಯಾಕೆಂದ್ರೆ ಇದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಥವಾ JDS ಸರ್ಕಾರ ಅಂತ ಯಾವುದನ್ನು ಕೂಡ ಪ್ರತ್ಯೇಕವಾಗಿ ಇಟ್ಟು ವಿಚಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರತಿಯೊಂದು ಸರ್ಕಾರವೂ ಕೂಡ ಈ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದಾಗ ಅಥವಾ ಕನ್ನಡ ಪರವಾಗಿ ಮತ್ತು ಕಾವೇರಿಯ ವಿಚಾರವಾಗಿ ಗಲಾಟೆಯನ್ನು ಮಾಡಿದಾಗ ಅವರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡ್ತಾರೆ, ಅವರನ್ನು ಜೈಲಿಗಟ್ಟುವಂಥ ಕೆಲಸಗಳನ್ನು ಮಾಡ್ತಾರೆ. ಇದೇ ರೀತಿಯಲ್ಲಿ ನಿರಂತರವಾಗಿ ಆಗ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿಯೇ ನಾರಾಯಣಗೌಡರು ಪದೇ ಪದೇ ಹೇಳ್ತಾ ಇರ್ತಾರೆ, ಕನ್ನಡ ಪರ ಸಂಘಟನೆಯವರ ವಿರುದ್ಧ ಪ್ರಕರಣಗಳು ದಾಖಲಾದರೆ 10 ವರ್ಷ, 15 ವರ್ಷ, 20 ವರ್ಷ ಆದರೂ ಕೂಡ ಪ್ರಕರಣಗಳನ್ನು ಇತ್ಯರ್ಥ ಕೊಡಲಿಕ್ಕೂ ಕೂಡ ಸಾಧ್ಯ ಆಗೋಲ್ಲ. ಯಾಕೆಂದರೆ ಅವರು ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ ಈ ರೀತಿಯಲ್ಲಿ ಪದೇ ಪದೇ ಅಲಿಬೇಕಾಗುತ್ತೆ. ಏನಂದರೆ ಕನ್ನಡ ಪರ ಸಂಘಟನೆಗಳು ತಮ್ಮ ಸ್ವಾರ್ಥಕ್ಕಾಗಿ ಏನು ಅಥವಾ ತಮ್ಮ ವಿಚಾರಕ್ಕೆ ತಮಗೆ ಹಣ ಬರುತ್ತೆ ಅಂತ ಏನೋ ಗಲಾಟೆಯನ್ನು ಮಾಡಲ್ಲ. ಇದು ಕನ್ನಡಕ್ಕೆ ಉಳಿವಿಗಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಹೋರಾಟವನ್ನು ಮಾಡೋ ಸಂದರ್ಭದಲ್ಲಿ ಈ ರೀತಿ ಪ್ರಕರಣಗಳನ್ನು ದಾಖಲು ಮಾಡ್ತಾರೆ. ಪ್ರಕರಣಗಳನ್ನು ದಾಖಲು ಮಾಡಿ ಅದನ್ನು ವಾಪಸ್ ಪಡ್ಕೊಳ್ಳೋಂಥದ್ದು ಇರ್ಬೋದು ಅಥವಾ ಅವನಿಗೆ ಆರ್ಥಿಕ ಸಹಾಯವನ್ನು ಮಾಡೋಂಥದ್ದು ಇರ್ಬೋದು. ಇದು ಯಾವುದನ್ನು ಕೂಡ ಮಾಡ್ದೇನೆ ಏಕಾಏಕಿ ಅವರನ್ನು ಜೈಲಿಗೆ ಕಳಿಸಿ 16 ವರ್ಷ ಅವರನ್ನು ಜೈಲಿಗೆ ಅಂದರೆ ಅಲಿಯೋ ರೀತಿಯಲ್ಲಿ ಮಾಡ್ತಾರೆ. ಈ ರೀತಿ ಮಾಡಿದಾಗ ಯಾರು ಕೂಡ ಕನ್ನಡ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಮುಂದೆ ಬರೋಲ್ಲ ಅಂತೇಳಿ ಆಕ್ರೋಶವನ್ನು ಕನ್ನಡ ಪರ ಸಂಘಟನೆ ಮತ್ತು ಕನ್ನಡ ಕಾರ್ಯಕರ್ತರು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರೋಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.